ರಾಜ್ಯದಲ್ಲಿ ಸದ್ಯಕ್ಕೆ ಸಂಪುಟ ಪುನಾರಚನೆ ಡೌಟ್ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಸಂಪುಟ ಪುನಾರಚನೆ ಆಗುತ್ತೆ ಒಂದಿಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಅವರು ಬಹಳಷ್ಟು ಲಾಭಿ ಮಾಡ್ತಾ ಇದ್ದಾರೆ, ಈ ರೀತಿಯಾಗೆಲ್ಲ ಚರ್ಚೆ ಆಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಸಂಪುಟ ಪುನಾರಚನೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಲೋಕಲ್ ಎಲೆಕ್ಷನ್ ಮುಗಿಯೋವರೆಗೂ ಪುನರ್ರಚನೆ ಇಲ್ಲ. ಒಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಒತ್ತಡವನ್ನ ಹೇರ್ತಾ ಇದ್ದಾರೆ, ಮತ್ತೊಂದು ಕಡೆ ಅಸಮಾಧಾನ ಸ್ಫೋಟದ ಭಯ ಕೂಡ ಶುರುವಾಗಿದೆ. ಲೋಕಲ್ ಎಲೆಕ್ಷನ್ ಭಯ ವ್ಯಕ್ತಪಡಿಸಿದ ಸಿಎಂ ಆಪ್ತರು. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆಯನ್ನ ಮುಂದೂಡುವ ಸಾಧ್ಯತೆ ಇದೆ. ಈಗಲೇ ಮಾಡಿದ್ರೆ ಸ್ಥಳೀಯ ಚುನಾವಣೆ ಮೇಲೆ ಎಫೆಕ್ಟ್ ಆಗುವಂತ ಭಯ ಕೂಡ ಇದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೆಯೋದಿದೆ. ಅಲ್ಲಿಗೆ ಸರ್ಕಾರಕ್ಕೆ 2.5 ವರ್ಷ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಕೂಡ. ಇದರ ನಡುವೆ ನಮಗೆ ಅವಕಾಶ ಕೊಡಿ ಅಂತ ಒಂದಿಷ್ಟು ಸೀನಿಯರ್ ಶಾಸಕರುಗಳು ಕೇಳ್ತಾ ಇದ್ದಾರೆ. ಜೂನ್ 6ಕ್ಕೆ ಹೈಕಮಾಂಡ್ ಭೇಟಿಗೆ ತೆರಳುತ್ತಾ ಇರುವ ಸಿಎಂ, ಜೂನ್ 6ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ಹೋಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಪುನಾರಚನೆ ಅಂತೂ ಆಗೋ ಡೌಟು. ಇದೆಲ್ಲದರ ನಡುವೆ ಒಂದಿಷ್ಟು ಜನ ಆಕಾಂಕ್ಷಿಗಳೇನಿದ್ದಾರೆ ಬಹಳಷ್ಟು ಒತ್ತಡ ಹೇರ್ತಾ ಇದ್ದಾರೆ. ಈಗ ಲೋಕಲ್ ಎಲೆಕ್ಷನ್ ಕೂಡ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಏನಾದರೂ ಪುನಾರಚನೆ ಮಾಡಿ ಮತ್ತೊಂದಿಷ್ಟು ಶಾಸಕರಿಗೆ ಅಸಮಾಧಾನ ಆಗಬಿಟ್ರೆ ಲೋಕಲ್ ಎಲೆಕ್ಷನ್ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರೋದ್ರಲ್ಲಿ ಎರಡು ಮಾತಿಲ್ಲ. ನಮಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ ಅಂತ ಹೇಳಿ ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗಿನೇ. ಇನ್ನು ಒಂದಿಷ್ಟು ಜನ ನಮ್ಮನ್ನ ಸಂಪುಟದಿಂದ ಕೈ ಬಿಟ್ಬಿಟ್ರಲ್ಲ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನವನ್ನ ಹೊಂದಿರ್ತಾರೆ. ಇದೆಲ್ಲದರ ನಡುವೆ ಯಾಕೆ ಬೇಕು ಅಸಮಾಧಾನದ ಬೇಗುದಿ ನಡುವೆ ಲೋಕಲ್ ಎಲೆಕ್ಷನ್ಗೆ ಹೋಗೋದು ಅನ್ನೋ ನಿಟ್ಟಿನಲ್ಲಿ ಮುಂದೂಡುವಂತ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಸಂಪುಟ ಪುನಾರಚನೆ ಆಗೇ ಆಗುತ್ತೆ, ಇಂದಲ್ಲ ನಾಳೆ ಆಗೇ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಈಗ ನೋಡಿದ್ರೆ ಡೌಟು ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು? ಸರ್ಕಾರಕ್ಕೆ 2 ವರ್ಷ ಕಂಪ್ಲೀಟ್ ಆದಂತಹ ಒಂದು ಬೆನ್ನಲ್ಲೇ ಆದಷ್ಟು ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಹಿರಿಯ ಶಾಸಕರು ಮಾಡ್ತಲೇ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಂಪುಟದಲ್ಲಿರುವಂತಹ ಸುಮಾರು 10ಕ್ಕೂ ಅಧಿಕ ಸಚಿವರುಗಳ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿರೋದ್ರಿಂದ ಅಂತವರನ್ನ ಇಟ್ಕೊಂಡು ಬಹಳಷ್ಟು ದಿನಗಳ ಕಾಲ ಮುಂದುವರಿಸಿದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂತಹ ಒಂದು ಒತ್ತಾಯವನ್ನ ಹಿರಿಯ ಶಾಸಕರು ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಇರುವಂತಹ ಒಂದು ಆತಂಕ ಏನಂತ ಹೇಳಿದ್ರೆ 2 ವರ್ಷ ಕಂಪ್ಲೀಟ್ ಆಗಿರುವಂತಹ ಒಂದು ಹೊತ್ತಲ್ಲೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಲೋಕಲ್ ಪಾರ್ಟಿ ಅಂದ್ರೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ. ಅದಾದ ಬಳಿಕ ಬಿಬಿಎಂಪಿ ಚುನಾವಣೆ ಕೂಡ ಮಾಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತದ್ದು. ಹೀಗಾಗಿ ಒಂದು ವೇಳೆ ಕೆಲವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾದ್ರೆ ಸಚಿವ ಸ್ಥಾನ ವಂಚಿತರು ಒಂದು ಕಡೆ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಬಹುದು. ಯಾರು ಸಚಿವ ಸ್ಥಾನವನ್ನ ಕಳ್ಕೊಳ್ಳುವಂತಹ ಮಾಜಿ ಆಗುವಂತಹ ಮಾಜಿ ಸಚಿವರುಗಳು ಪಕ್ಷದ ಕೆಲಸ ಮಾಡಬಹುದು ಅನ್ನುವಂತ ಒಂದು ಆತಂಕ ಇರುವಂತದ್ದು. ಹೀಗಾಗಿ ಈ ಎಲ್ಲಾ ಚುನಾವಣೆಗಳನ್ನ ಮುಗಿಸ್ಕೊಂಡ ಬಳಿಕ ಸಂಪುಟ ಪುನರ್ರಚನೆ ಮಾಡೋಣ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಜೂನ್ 6ನೇ ತಾರೀಕು ದೆಹಲಿಗೆ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇರೋದ್ರಿಂದ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾದಂತ ಒಂದು ಸಂದೇಶವನ್ನ ರವಾನೆ ಮಾಡುತ್ತೋ ಅದರ ಮೇಲೆ ಸಂಪುಟ ಪುನರ್ರಚನೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.